ನಾಲ್ಕೂವರೆ ದಶಕಗಳ ಚುನಾವಣಾ ರಾಜಕೀಯಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಗುಡ್ ಬೈ ಹೇಳಿದ್ದಾರೆ. ರಾಜಕೀಯಕ್ಕೆ ಅಲ್ಲ, ಚುನಾವಣಾ ರಾಜಕೀಯಕ್ಕೆ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ಸಿದ್ದರಾಮಯ್ಯನವರ ನಿರ್ಧಾರವನ್ನು ಕಾಂಗ್ರೆಸ್ಸಿಗರು ಒಲ್ಲದ ಮನಸ್ಸಿನಿಂದಲೇ ಒಪ್ಕೊಂಡ್ರೆ ವಿಪಕ್ಷಗಳು ಲೇವಡಿ ಮಾಡ್ತಾ ಇವೆ. ಅವ್ರಿಗೇನು ಕೆಲಸ? ನನ್ನ ತಂದೆ ಹೇಳಿದರೆ ಮುಗೀತು, ಈ ವಿಚಾರದಲ್ಲಿ ಮಗನಾಗಿ ನಾನು ಕನ್ವಿನ್ಸ್ ಮಾಡೋಕ್ಕೆ ಹೋಗಲ್ಲ ಅಂತ ಸಚಿವ ಯತೀಂದ್ರ ಅವರು ಹೇಳಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸು, ಅವರಿಗೆ ಈಗ ವಿಶ್ರಾಂತಿಯಲ್ಲಿರಬೇಕು, ಮತ್ತೆ ಚುನಾವಣೆಗೆ ನಿಲ್ಲಿ ಅಂತ ನಾನು ಹೇಳಲ್ಲ ಅಂದಿದ್ದಾರೆ. ಆದರೆ ಮಾಗಡಿ ಶಾಸಕ ಬಾಲಕೃಷ್ಣ ಕಾಂಗ್ರೆಸ್ ಗಟ್ಟಿಯಾಗಿರಬೇಕು ಅಂದರೆ ಸಿದ್ದರಾಮಣ್ಣನೇ ಬೇಕು ಅಂತ ಅಂದಿದ್ದಾರೆ. ಸಿದ್ದರಾಮಣ್ಣ ಇಲ್ಲದಿದ್ದರೆ ನಮ್ಮ ಪಕ್ಷಕ್ಕೆ ಕಷ್ಟ ಆಗುತ್ತೆ. ಸಿದ್ದರಾಮಯ್ಯ ಅವರ ನಿರ್ಧಾರವನ್ನು ನಾವು ಗೌರವಿಸಬೇಕು. ವೈಯಕ್ತಿಕವಾಗಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಆಸೆ ಇದೆ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಈ ಕಡೆಗೆ ಸಿದ್ದರಾಮಯ್ಯ ಸಕ್ರಿಯ ರಾಜಕಾರಣದಿಂದ ದೂರ ಆಗ್ತೀನಿ ಅಂತ ಹೇಳಿಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡದಿದ್ದರೆ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ, ಖರ್ಗೆ ಬಿಟ್ಟ ಮೇಲೆ ವಿರೋಧ ಪಕ್ಷದ ನಾಯಕರೇ ಆಗಬಹುದು ಅಂತ ಶಾಸಕ ಶಿವಲಿಂಗೇಗೌಡ ತಮ್ಮ ಅಭಿಲಾಷೆ. ಈತ ಸಿದ್ದರಾಮಯ್ಯನವರ ನಿರ್ಧಾರಕ್ಕೆ ಬಿಜೆಪಿ ನಾಯಕರಾದ ಅಶೋಕ್ ಮತ್ತು ರಾಮುಲು ಟಾಂಗ್ ಕೊಟ್ಟಿದ್ದು ಇದೆಲ್ಲ ಅವರ ನಾಟಕ ಅಂತ ಕುಹಕ. ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತಗೊಂಡ್ರೆ ಗಟ್ಟಿಯಾಗಿ ಯಾರು ಕೂಡ ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲಿ, ಮತ್ತೆ ತಮ್ಮ ಕೆಲಸ ಅದು ಇದು ಅಂತ ಹೇಳಿ ಆರೋಗ್ಯ ನಿರ್ಲಕ್ಷ್ಯ ಮಾಡದೇ ಇರಲಿ ಅನ್ನೋ ಬಯಕೆ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ನಮ್ಮ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ ಸಿದ್ದರಾಮಣ್ಣ. ವಿತೌಟ್ ಸಿದ್ದರಾಮಣ್ಣ ದರ್ ಇಸ್ ನೋ ಕಾಂಗ್ರೆಸ್. ಕಾಂಗ್ರೆಸ್ ಶಕ್ತಿಯುತವಾಗಿರಬೇಕು ಅಂತಂದ್ರೆ ಸಿದ್ದರಾಮಣ್ಣ ಅವರ ಆಶೀರ್ವಾದ ನಮ್ಮ ಪಕ್ಷಕ್ಕೆ ಬಹಳ ಮುಖ್ಯ. ಸಿದ್ದರಾಮಣ್ಣ ಅವರು ಎಲೆಕ್ಷನ್ ನಿಲ್ತಾರೋ ಇಲ್ವೋ, ಆದ್ರೆ ಪಕ್ಷದ ಸಂಘಟನೆಯಲ್ಲಿ ಹೋರಾಟ ಮಾಡ್ತಾರೆ. ಅಬ್ವಿಯಸ್ಲಿ ಅದನ್ನ ನಾವು ಗೌರವಿಸಬೇಕಾಗುತ್ತೆ. ಯಾಕಂದ್ರೆ ನನಗೆ ನನ್ನ ವೈಯಕ್ತಿಕವಾಗಿ ನೋಡಿದ್ರೆ ಅವ್ರು ಕಂಟೆಸ್ಟ್ ಮಾಡ್ಬೇಕಂಬುದೇ. ಬಟ್ ವಿ ಹ್ಯಾವ್ ಟು ಅಟ್ ಲಾಸ್ಟ್ he has given so much of time for this. ಅವರು ನಾನೇನು ಸಕ್ರಿಯ ರಾಜಕಾರಣದಿಂದ ದೂರ ಆಗ್ತೀನಿ ಅಂತೇಳಿ ಕಂಟೆಸ್ಟ್ ಮಾಡದೇ ಇದ್ದರೆ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ಕೊಂಡು ರಾಜ್ಯಸಭೆಗೆ ಹೋಗ್ತಾರೆ. ಖರ್ಗೆ ಅವರು ಬಿಟ್ಟ ಮೇಲೆ ವಿರೋಧಿ ಪಕ್ಷದ ನಾಯಕರೇ ಆಗ್ಬೋದು. ಒಂದು ದೊಡ್ಡ ಸಿದ್ದರಾಮಯ್ಯನವರು ಇದು 10ನೇ ಬಾರಿ ಹೇಳ್ತಾ ಇರೋದು. ಕಳೆದ 10 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ನಾನು ರಾಜಕೀಯ ನಿವೃತ್ತಿ ನಿಲ್ಲಲ್ಲ ಎಲೆಕ್ಷನ್ಗೆ ಅಂತ ಹೇಳ್ತಾನೆ ಇದ್ದಾರೆ. ಇವೆಲ್ಲ ನಾಟಕ ಅಷ್ಟೇ. ಸುಮ್ಮನೆ ಅಧಿಕಾರ ಹೋದ ಮೇಲೆ ಈ ರೀತಿ ಕಲುಷಿತ ಆಗಿದೆನಾ ಇಲ್ಲ ಅಂದ್ರೆ ಈಗ ಅವ್ರು ಏನಾದ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಕಲುಷಿತ ಆಗಿದೆನಾ? ಹಂಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ್ಮೇಲೆ ಅವ್ರಿಗೆ ಇದನ್ನು ಅಪಮಾನ ಮಾಡೋಂಥ ಕೆಲಸ ಆಗಿದೆನೋ? ಸಿದ್ದರಾಮಯ್ಯನವ್ರಿಗೆ ಯಾಕೆ ಈ ಥರ ಆಗುತ್ತೆ ಅಂತಂದರೆ 2018 ಮತ್ತು 23 ಚುನಾವಣೆ ಬಂದಾಗಲೂ ನಿಲ್ಲಲ್ಲ ಅಂತಲೇ ಹೇಳಿದರು. ಬಟ್ ಸ್ಪರ್ಧೆ ಮಾಡಿದರು. ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೇ ಇರುವಂಥ ರೀತಿಯಲ್ಲಿ ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಅದೇನೇ ಇರಲಿ, ಬಟ್ 80 ವರ್ಷ ಎಲ್ಲ ರೀತಿಯಾದಂಥ ಅನುಭವವನ್ನು ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಎಲ್ಲ ರೀತಿಯಲ್ಲೂ ರಾಜಕೀಯದಲ್ಲಿ ಒಬ್ಬ ಶಾಸಕ, ರಾಜಕೀಯಕ್ಕಾಗಿ ಶಾಸಕನಾದ ನಂತರ ಅವನಿಗೆ ಯಾವ್ಯಾವ ಹುದ್ದೆಗಳನ್ನು ಪಡ್ಕೊಳ್ಬೇಕು ಎಲ್ಲ ಹುದ್ದೆಗಳನ್ನು ನೋಡಾಗಿದೆ. ಈಗೇನಿದ್ರು ಕೂಡ ಅವ್ರು ಕೇಂದ್ರಕ್ಕೆ ಹೆಜ್ಜೆ ಇಡೋದಾದರೆ ಕೇಂದ್ರದಲ್ಲಿ ಅವಕಾಶವನ್ನು ಕಾಂಗ್ರೆಸ್ ಮಾಡಿಕೊಡ್ಬೋದು. ಅದನ್ನು ಹೊರತುಪಡಿಸಿದರೆ ರಾಜ್ಯದಲ್ಲಿ ಇನ್ನೇನಾಗಬೇಕು? ಅವರು ಶಾಸಕರಾಗಿರ್ಬೇಕಾ ಅಂತಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ರೈತರಿಗೆ ಜಯವಾಗಿದೆ. ಅಧಿಕಾರಿಗಳ ಮೇಲಿನ ದಾಳಿ ಪ್ರಕರಣದಲ್ಲಿ ಬಂಧನದ ಭೀತಿಯಲ್ಲಿದ್ದ ರೈತರಿಗೆ ರಾಮನಗರ ಜಿಲ್ಲಾ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಕೊಲೆ ಯತ್ನ ಪ್ರಕರಣ ಎದುರಿಸ್ತಾ ಇದ್ದ 11ಕ್ಕೂ ಹೆಚ್ಚು ರೈತರಿಗೆ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿ ಆದೇಶ ಕೊಟ್ಟಿದೆ. ಜುಲೈ 13ರಂದು ಬಿಡದಿ ಟೌನ್ಶಿಪ್ ಯೋಜನೆಯ ವ್ಯಾಪ್ತಿಯ ಮಂಡಲಹಳ್ಳಿ ಗ್ರಾಮದಲ್ಲಿ ಜೆಎಂಸಿ ಸರ್ವೆ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸರ್ವೆಗೆ ಅಡ್ಡಿಪಡಿಸಿದ ರೈತರು ಸರ್ವೆ ಮಾಡೋದಕ್ಕೆ ಬಂದಿದ್ದ ಅಧಿಕಾರಿಗಳ ಮೇಲೆ ಪೊರಕೆ ಮತ್ತು ಕಲ್ಲಿನಿಂದ ಹಲ್ಲೆ ನಡೆಸಿ ಸ್ಥಳದಿಂದ ಅವರನ್ನು ಓಡಿಸಿದರು. ಈ ಘಟನೆಗೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ರೈತರ ವಿರುದ್ಧ ಕೊಲೆ ಯತ್ನ ಸೇರಿ ಒಟ್ಟು 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿದ್ದವು. ಕೊಲೆ ಯತ್ನ ಪ್ರಕರಣದ ಹಿನ್ನೆಲೆಯಲ್ಲಿ ರೈತರು ಇವತ್ತು ರಾಮನಗರ ಜಿಲ್ಲಾ ನ್ಯಾಯಾಲಯಕ್ಕೆ ಹಾಜರಾಗಿ ವಿಚಾರಣೆಯನ್ನು ಎದುರಿಸಿದರು. ರೈತರ ಪರ ವಕೀಲರ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಪ್ರಕರಣದಲ್ಲಿದ್ದ ಎಲ್ಲ 11ಕ್ಕೂ ಹೆಚ್ಚು ರೈತರಿಗೂ ಜಾಮೀನು ಮಂಜೂರು ಮಾಡಿ ಆದೇಶ ಹೊರಡಿಸಿದೆ. ರೈತರು ತಮ್ಮ ಹೋರಾಟ ಮುಂದುವರಿಸೋದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದು, ಸರ್ಕಾರ ಮಹಿಳೆಯರ ಮೇಲೆ ಕೊಲೆ ಯತ್ನ ಕೇಸ್ ಹಾಕಿ ಅಪಮಾನ ಮಾಡಿದೆ, ಇಂತಹ 100 ಕೇಸ್ ದಾಖಲು ಮಾಡಿದ್ರು ನಾವು ಭೂಮಿ ಕೊಡಲ್ಲ ಅಂತ ಸವಾಲು ಹಾಕಿದ್ದಾರೆ. ಇದು ನಮ್ಮ ಕಾನೂನು ಹೋರಾಟಕ್ಕೆ ಸಿಕ್ಕ ಜಯ ಅಂತ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರ್ ಟ್ವೀಟ್ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ನಮ್ಮ ಭೂಮಿನ ಉಳಿಸ್ಕೋಬೇಕು ಅನ್ನೋದಷ್ಟೇ ನಮ್ಮ ಮನಸ್ಥಿತಿ ಇದ್ದಿದ್ದು. ಅದನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ನಾವು ಪೊರಕೆ ಹಿಡಿಲೇಬೇಕಿತ್ತು. ಹಂಗಂತ ಹೇಳ್ಬಿಟ್ಟು ನಾವು ಯಾರು ಅಲ್ಲಿ ಕೊಲೆ ಮಾಡಕ್ಕೆ ಯಾರು ಇಳಿದಿರಲಿಲ್ಲ. ಆದರೆ ಇವತ್ತು ನಮ್ಮ ಹೆಣ್ಮಕ್ಳನ್ನ ಇಲ್ಲಿ ಕೋರ್ಟ್ ತನಕ ಮೆಟ್ಲೆತ್ತಿಸಿದ್ದಾರೆ. ಈ ಸರ್ಕಾರದವರೇನೆ ನೇರವಾಗಿ ಕಾರಣ. ಎಲ್ಲರ ಮುಂದೆ ಅಮಾಯಕ ರೈತರ ಮೇಲೆ ಏನು ಮಾಡಿದ್ದಾರೆ, ಪೊಲೀಸ್ ಹೋದ ಗುಂಡ ಇವರು ವರ್ತನೆ ಮಾಡಿ ಎಲ್ಲರ ಮೇಲೆ 307 ಅಂದರೆ ಕೊಲೆ ಯತ್ನ ಮಾಡಿದ್ರು, ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ 307 ಕೆಳಗಡೆ ಹೋದ ಪ್ರಕರಣವನ್ನು ದಾಖಲು. ಇನ್ನು ಮುಲ್ಲಾಗಳ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಎಂಎಲ್ಸಿ ಸಿಟಿ ರವಿ ಪೊಲೀಸರ ನೋಟಿಸ್ಗೆ ಉತ್ತರಿಸಲು 1 ವಾರದ ಕಾಲಾವಕಾಶವನ್ನು ಕೇಳಿದ್ದಾರೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದ್ದಾರೆ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯ ಪ್ರಕರಣದಲ್ಲಿ ನೋಟಿಸ್ ಕಡ್ಡಾಯ. ಪೊಲೀಸರ ನೋಟಿಸ್ಗೆ ಸಮಜಾಯಿಸಿ ನೀಡೋಕೆ 7 ದಿನ ಕಾಲಾವಕಾಶ ಇರ್ತಾ ಇತ್ತು. ಈಗ ಪೊಲೀಸರು ನೀಡಿರುವ ಸಮಯ ನಿಸ್ಸಂದೇಹವಾಗಿ ರಾಜಕೀಯ ಪ್ರೇರಿತವಾಗಿದೆ ಅಂತ ಅವರ ಆರೋಪ.
ಇನ್ನು ಚಿಕ್ಕಮಗಳೂರು ನಗರದ ಜಾಮಿಯಾ ಮಸೀದಿ ಅಧ್ಯಕ್ಷ ಮುದಾಸಿರ್ ಪಾಷಾ ವಿರುದ್ಧ ಸಿಟಿ ರವಿ ದೂರು ಕೊಟ್ಟಿದ್ದಾರೆ. ನಾನು ಮುಲ್ಲಾ ಅಂತ ಮಾತನಾಡಿದ್ದೇನೆ, ಮುಲ್ಲಾಗಳು ಅಂತ ಮಾತನಾಡಿಲ್ಲ, ನಾನು ಒಬ್ಬ ವ್ಯಕ್ತಿಯ ಕುರಿತು ಮಾತನಾಡಿದ್ದೆ ಅಂತ ಸಿಟಿ ರವಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಸಿಟಿ ರವಿಯನ್ನು ಬಂಧಿಸಿದರೆ ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಅಶೋಕ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಸ್ಲಿಮರ ಬಗ್ಗೆ ಮಾತಾಡಿ ಸಿಟಿ ರವಿ ಬೆಂಕಿ ಹಾಕೋದನ್ನು ಬಿಡಬೇಕು ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಕಿಡಿಕಾರಿದ್ದಾರೆ. ಈ ಮಧ್ಯೆ ಸಿಟಿ ರವಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಸೂಚಿಸಿರುವ ಹೈಕೋರ್ಟ್ ವಿಚಾರಣೆಯನ್ನು ಜುಲೈ 31ಕ್ಕೆ ಮುಂದೂಡಿದೆ. ನಾನು ಒಬ್ಬ ವ್ಯಕ್ತಿಯ ಕೃತ್ಯವನ್ನು ಆಧರಿಸಿ ಮುಲ್ಲಾ ಅಂತ ಮಾತಾಡಿದ್ದೀನಿ, ಮುಲ್ಲಾಗಳು ಅಂತಲೂ ಮಾತಾಡಿಲ್ಲ. ಮುಲ್ಲಾ ಅಂದರೆ ಒಬ್ಬ ವ್ಯಕ್ತಿ. ಮುಲ್ಲಾ ನನ್ನ ಮಾಡಿದ್ರೆ ಮುಂದೆ ರಾಜಕೀಯದ ದೊಡ್ಡ ಹೋರಾಟ ಆಗೇ ಆಗ್ತೈತೆ. ನಾನೇ ಹೋಗ್ತೀನಿ ಅಲ್ಲಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಕೂದ್ರು, ಅವ್ರ ಮೇಲೆ ಏನು ಕ್ರಮ ಆಯಿತು? ಈ ಸೀಟ್ ಶಾಂತಿಯುತವಾಗಿರ್ಬೇಕಾದ್ರೆ ಈ ತರ ಬೆಂಕಿ ಹಾಕುವಂತ ಕೆಲಸ ನಿಲ್ಲಿಸ್ಬೇಕು ಅವರು. ಸಿ ಟಿ ರವಿ ಅವರು ಹಿಂದುತ್ವದ ಭಾವನೆಗಳು ಇಟ್ಕೊಂಡು ಎಷ್ಟು ದಿನ ನಡೀತದೋ ಗೊತ್ತಿಲ್ಲ. ಇನ್ನು ಮೇಕೆದಾಟು ಡ್ಯಾಂ ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರ ನೆರೆ ರಾಜ್ಯಗಳ ಸಮ್ಮತಿ ಪಡೆಯುವ ಅಗತ್ಯ ಇಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿದೆ. ರಾಜ್ಯಸಭೆಯಲ್ಲಿ ಸೋಮವಾರ ಪ್ರಶ್ನೋತ್ತರ ಅವಧಿಯಲ್ಲಿ ತಮಿಳುನಾಡಿನ ಸದಸ್ಯ ಡಾಕ್ಟರ್ ರಾಮದಾಸ್ ಕೇಳಿದ ಪ್ರಶ್ನೆಗೆ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜ್ ಭೂಷಣ್ ಚೌಧರಿ ಲಿಖಿತ ಉತ್ತರವನ್ನು ಕೊಟ್ಟಿದ್ದಾರೆ. ಕಾವೇರಿ ಜಲ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ 2018ರಂದು ನೀಡಿದ್ದ ತೀರ್ಪಿನ ಪ್ರಕಾರ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ಅಣೆಕಟ್ಟೆ ನಿರ್ಮಿಸೋದಕ್ಕೆ ಕರ್ನಾಟಕ ನದಿ ತೀರದ ರಾಜ್ಯಗಳಾದ ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯಿಂದ ಒಪ್ಪಿಗೆ ಪಡೆಯಬೇಕಾಗಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ಮೇಕೆದಾಟು ಜಲಾಶಯ ನಿರ್ಮಿಸುವ ಉದ್ದೇಶದಿಂದ ಕರ್ನಾಟಕ 2019ರಲ್ಲಿ ವಿಸ್ತೃತ ಯೋಜನಾ ವರದಿಯನ್ನು ಕೇಂದ್ರ ಜಲ ಆಯೋಗಕ್ಕೆ ಸಲ್ಲಿಸಿತ್ತು. ಕೇಂದ್ರ ಜಲ ಆಯೋಗದ ಮಾರ್ಗಸೂಚಿ ಹಾಗೂ ಕಾವೇರಿ ನ್ಯಾಯಮಂಡಳಿಯ ತೀರ್ಪಿನ ಪ್ರಕಾರ ಪರಿಷ್ಕೃತ DPR ಸಲ್ಲಿಸುವಂತೆ ಸೂಚಿಸಿ DPR ಅನ್ನು ಕರ್ನಾಟಕಕ್ಕೆ ಮರಳಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಕೃಷ್ಣಾ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಮಹತ್ವದ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ ಮೊದಲ ವಾರಕ್ಕೆ ಮುಂದೂಡಿದೆ. ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ, ಮಹದಾಯಿ, ಮೇಕೆದಾಟು, ಕೃಷ್ಣಾ ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ರಾಜ್ಯದ ಸಂಸದರ ಜೊತೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ದೆಹಲಿಯಲ್ಲಿ ರಾಜ್ಯ ಸಂಸದರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಅದು ಯಾವಾಗಿದ್ರೂ ವಾಡಿಕೆ ನಡೆಯುತ್ತೆ. ಸೆಷನ್ ನಡೀಬೇಕಾದ್ರೆ ರಾಜ್ಯದಲ್ಲಿ ಬರ ಹಿನ್ನೆಲೆಯಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಾಗಿದೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಇದೆ, ನೀರಿಗೆ ಸಮಸ್ಯೆ ಇದೆ, ಆದರೆ ಇಡೀ ಸರ್ಕಾರ ದೆಹಲಿಗೆ ಶಿಫ್ಟ್ ಆಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಅವರ ಕಿಡಿಗೆ. ಇನ್ನೊಂದೆಡೆಗೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಮಳೆಯ ಆರ್ಭಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಮಳೆ ತಗ್ಗಿರುವ ಪರಿಣಾಮ ಜಿಲ್ಲೆಯ ಪ್ರಮುಖ ಹಾರಂಗಿ ಜಲಾಶಯಕ್ಕೆ ಹರಿದು ಬರ್ತಾ ಇದ್ದಂಥ ನೀರಿನ ಪ್ರಮಾಣದಲ್ಲೂ ಗಣನೀಯ ಇಳಿಕೆ ಕಂಡುಬಂದಿದೆ. 2 ದಿನಗಳ ಹಿಂದೆ ಸಂಪೂರ್ಣ ಭರ್ತಿಯಾಗಿದ್ದ ಜಲಾಶಯಕ್ಕೆ ಇದೀಗ ಒಳಹರಿವು ಕಡಿಮೆಯಾಗಿದೆ. ಮುಂದಿನ ದಿನಗಳ ಮಳೆಯ ಮೇಲೆಯೇ ನೀರಿನ ಲಭ್ಯತೆ ಅವಲಂಬಿತವಾಗಿದೆ. ಮಡಿಕೇರಿ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಮಳೆ ಬಿಡುವು ನೀಡಿದೆ. ನದಿಗಳು ಹಾಗೂ ಜಲಾಶಯಗಳ ಒಳಹರಿವಿನ ಮೇಲೂ ಕೂಡ ಅದರ ಪರಿಣಾಮ ಸಹಜವಾಗಿ ಗೋಚರಿಸಿದೆ. ಎಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಹದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ ಮಾಡಿಕೊಡ್ಬೇಕಾಗಿದೆ. ಭೀಕರವಾದಂತಹ ಒಂದು ಬರಗಾಲ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ವಿಭಾಗೀಯ ಮಟ್ಟದ ಪ್ರತಿ ವಿಕೋಪದ ಬಗ್ಗೆ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸಲಾಗಿದೆ. ಈಗಾಗಲೇ ಇಲ್ಲಿ ಬರ ಬಂದು ಎಲ್ಲ ಕಡೆ ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಬರದ ವಿಚಾರವಾಗಿ ಸಮರೋಪಾದಿಯಲ್ಲಿ ಕೆಲಸ ನಡಿಬೇಕಾಯಿತು. ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳ ಸಭೆ ಮಾಡಿ, ಅದಕ್ಕಿಂತ ಮುಖ್ಯವಾಗಿ ಶಿವಾಜಿನಗರದಲ್ಲಿ ಮತ್ತೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ರೆಸಲ್ ಮಾರ್ಕೆಟ್ ರಸ್ತೆ, ಶಿವಾಜಿನಗರ ಚರ್ಚ್ ರಸ್ತೆ, ಬೌರಿಂಗ್ ಆಸ್ಪತ್ರೆ ಎಲ್ಲ ಭಾಗಗಳೆಲ್ಲ ಕಾರ್ಯಾಚರಣೆ ಆಗ್ತಾ ಇದೆ. ಈ ಕಡೆಗೆ ಪುಲಕೇಶಿನಗರದ ACP ಕಮರ್ಷಿಯಲ್ ಸ್ಟ್ರೀಟ್ ಮತ್ತು ಶಿವಾಜಿನಗರ ಪೊಲೀಸರು ಭದ್ರತೆಯಲ್ಲಿ ಕೊಟ್ಟಿದ್ದಾರೆ. ರೆಸಲ್ ಮಾರ್ಕೆಟ್ ಹಿಂಭಾಗದ ರಸ್ತೆಗಳಲ್ಲಿ ಹೋಟೆಲ್ಗಳು ಮತ್ತು ಮೊಬೈಲ್ ಅಂಗಡಿಗಳು ಫುಟ್ಪಾತ್ಗೆ ಹೊಂದಿಕೊಂಡಂತೆ ಹಾಕಿದ್ದ ಶೆಡ್ ಮತ್ತು ಸೀಟ್ಗಳನ್ನು JCB ಮೂಲಕ ತೆರವು ಮಾಡಿದ್ದಾರೆ. ನೀವು ತೆಗೆದಾಕ್ತೀರಾ, ಅವ್ರು ಮತ್ತೆ ಬಂದು ಕಟ್ಕೊಳ್ತಾರೆ. ಅದು ಮಾಡದೇ ಇರೋ ರೀತಿಯಲ್ಲಿ ಮಾಡಿ ಫಸ್ಟು. ಇನ್ನು ಈ ಕಡೆಗೆ ಈ ತೆರವು ಕಾರ್ಯಾಚರಣೆ ಮೊನ್ನೆ ಹಲ್ಲೆಗೊಳಗಾಗಿದ್ರಲ್ಲ, ಅಧಿಕಾರಿ ಮಾಧವರಾವ್ ಮತ್ತು ಸಾವಿತ್ರಿ ನೇತೃತ್ವದಲ್ಲೇ ತೆರವು ಕಾರ್ಯಾಚರಣೆ ನಡೆದಿದೆ. ವೆರಿ ಗುಡ್. ಶಾಂತಿನಗರದಲ್ಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗಿದೆ. ಸ್ವತಃ ಶಾಂತಿನಗರ ಶಾಸಕ ಹ್ಯಾರಿಸ್ ಅವರೇ ನಿಂತ್ಕೊಂಡೇ ಈ ಕಾರ್ಯಾಚರಣೆಯನ್ನು ಮಾಡಿಸ್ತಾ ಇದ್ದಾರೆ. ಒಂದು ಬಾರಿ ತೆರವು ಕಾರ್ಯಾಚರಣೆ ನಡೆಸಿದರೂ ಕೂಡ ಕ್ಯಾರೆ ಅನ್ನದೆ ಕೆಲವರು ಮತ್ತೆ ಫುಟ್ಪಾತ್ ಒತ್ತುವರಿ ಮಾಡಿದ್ದಾರೆ. ಶಾಸಕರ ಜೊತೆಗೆ ಸೇರಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬಟ್ ಏನು ಅಂತಂದರೆ ಅದು ಮತ್ತೆ ಒತ್ತುವರಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಮಾರ್ಕೆಟ್ನ ಫುಟ್ಪಾತ್ ಮೇಲಿದ್ದ ಶೌಚಾಲಯವನ್ನು ಕೂಡ ತೆರವು ಮಾಡಲಾಗಿದೆ. ಅಯ್ಯೋ, ಮೊದಲೇ ಶೌಚಾಲಯಗಳಿಲ್ಲ. ಕ್ರಿಕೆಟ್ ದಂತಕಥೆಗಳಾದ ಅನಿಲ್ ಕುಂಬ್ಳೆ ಹಾಗೂ ರಾಹುಲ್ ದ್ರಾವಿಡ್ ಅವರನ್ನು ಈ ಬಾರಿ ದಸರಾ ಉದ್ಘಾಟನೆಗೆ ಆಹ್ವಾನಿಸುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ.
ಕ್ರಿಕೆಟ್ ದಂತಕಥೆಗಳಿಗೆ ಆಹ್ವಾನಿಸಬೇಕು ಎಂಬ ಒತ್ತಾಯ ಹೆಚ್ಚಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮೈಸೂರು ಉಸ್ತುವಾರಿ ಸಚಿವರು ಆಗಿರುವ ಯತೀಂದ್ರ ಯಾವುದೇ ಹೆಸರನ್ನು ಮುಖ್ಯಮಂತ್ರಿಗಳು ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ದಸರಾದಲ್ಲಿ 17 ಉಪಸಮಿತಿಗಳನ್ನು ಈ ಬಾರಿ ರಚನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕಂಬಳದ ಬಗ್ಗೆ ತೀರ್ಮಾನ ಆಗಿಲ್ಲ. ಕಂಬಳ ಫೈನಲ್ ಆದರೆ ಇನ್ನೊಂದು ಉಪಸಮಿತಿ ಆಗುತ್ತೆ. ಕಂಬಳ ಮಾಡಿದ್ರೆ ಸಾತಗಲ್ಲಿಯಲ್ಲೇ ಮಾಡ್ತಾರೆ. ಆದರೆ ಸಿಎಂ ಈ ಬಗ್ಗೆ ಇನ್ನೂ ಫೈನಲ್ ಮಾಡಿಲ್ಲ. ಎಲ್ಲವೂ ಅವ್ರ ಕೈಲಿದೆ ಅಂತ ಯತೀಂದ್ರ ಅವರು ಹೇಳಿದ್ದಾರೆ. ತಮಿಳುನಾಡಿನ ಕರೂರು ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದ್ರಲ್ಲ ಆ ಕುಟುಂಬಸ್ಥರಿಗೆ ಸಿಎಂ ಜೋಸೆಫ್ 32 ಜನರಿಗೆ ಸರ್ಕಾರಿ ಹುದ್ದೆಯನ್ನು ಕೊಟ್ಟಿದ್ರು. ಈಗ ಮದ್ರಾಸ್ ಹೈಕೋರ್ಟ್ ರದ್ದುಗೊಳಿಸಿದೆ. ಅವರಿಗೆ ಯಾಕೆ ಕೌಶಲ್ಯಾಭಿವೃದ್ಧಿ ಕೊಡಬಾರದು ನೀವು ಅಂತ ಕೇಳಿದ್ದಾರೆ. ಇದರ ಮಧ್ಯದಲ್ಲಿ ತಮಿಳುನಾಡಿನಲ್ಲಿ ಮತ್ತೋರ್ವ ಖ್ಯಾತ ನಟ ಧನುಷ್ ರಾಜಕೀಯ ಪ್ರವೇಶ ಮಾಡ್ತಾರೆ ಅಂತ ವದಂತಿ ಕೂಡ ಹಬ್ಬಿದೆ ಅಂತೆ. ಅವರೇನದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಇನ್ನು ಬೆಂಗಳೂರಿನಲ್ಲಿ ರೋಡ್ ರೇಜ್ಗಳು ನಿಲ್ತಾನೆ ಇಲ್ಲ. ಇನ್ನೋವಾ ಕಾರ್ಗೆ ಸ್ವಿಫ್ಟ್ ಕಾರ್ ಒಂದು ಟಚ್ ಆಗ್ಬಿಡ್ತು ಅಂತ ಸ್ವಿಫ್ಟ್ ಕಾರು ನಿಂತಿದ್ದಂಗೆ ಕೀ ಕಸ್ದುಕೊಂಡ ಇನ್ನೋವಾ ಕಾರ್ ಡ್ರೈವರು ಎಸ್ಕೇಪ್ ಆಗ್ಬಿಟ್ಟ. ಬೈಕ್ ಸವಾರನ ಸಹಾಯದಿಂದ ಈ ಕಾರನ್ನು ಚೇಂಜ್ ಮಾಡಿದ ಸ್ವಿಫ್ಟ್ ಕಾರ್ ಚಾಲಕ ಆದರೆ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ನಡಿ ಅಂತ ಹೇಳಿ ಮತ್ತವನು ಟಾಮ್ ಅಂಡ್ ಜೆರ್ರಿ ಕೆಲಸ ಮತ್ತವನು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಮತ್ತೆ ಬೈಕ್ನಲ್ಲಿ ಕಾರನ್ನು ಚೇಂಜ್ ಮಾಡಿ ಹಿಡಿಯಲಾಗಿದೆ. ಹುಳಿಮಾವು ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮತ್ತೊಂದು ಕಡೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರೋ ಘಟನೆ ಶಿವಮೊಗ್ಗದ 500 ಸಮೀಪದ ವೀರಗಾರ್ನ ಬೈರನ್ಕೊಪ್ಪ ಬಳಿ ನಡೆದಿದೆ. ಬೆಳಗಿನ ಜಾವ ಘಟನೆ ನಡೆದಿದ್ದು ಶಿವಮೊಗ್ಗ ನಗರದ ಗಾಡಿಕೊಪ್ಪದ ನಿವಾಸಿ ವೀರೇಶ್ ಮೃತಪಟ್ಟಿದ್ದಾನೆ. ಶಿವಮೊಗ್ಗದಲ್ಲಿ ಖಾಸಗಿ ಬಸ್ ಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ವೀರೇಶ್ ಸೋಮವಾರ ಬೆಳಗಿನ ಜಾವ ಬೈಕ್ನಲ್ಲಿ ಬೆಂಗಳೂರು ಹೊನ್ನಾವರ NH 206 ಹೋಗ್ತಾ ಇದ್ದಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ. ಸೊ ಬೆಂಕಿ ಅವಘಡ ಯಾಕಾಗಿದೆ ಗೊತ್ತಾಗಿಲ್ಲ. ಬೆಂಗಳೂರಿನ ತಣಿಸಂದ್ರದ ಗ್ಯಾರೇಜ್ ಒಂದರಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಾರುಗಳು 8 ಆಟೋಗಳು ಸುಟ್ಟು ಕರಕಲಾಗ್ಬಿಟ್ಟಿವೆ. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣದ ಬಗ್ಗೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಇನ್ನೂ ಅಧಿಕೃತ ಪ್ರಸ್ತಾವನೆ ಸಲ್ಲಿಸಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕೇಂದ್ರ ಸಚಿವ ಮುರಳೀಧರ್ ಮೋಹೋಲ್ ಲೋಕಸಭೆಯಲ್ಲಿ ಲಿಖಿತ ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಮನವಿಯ ಮೇರೆಗೆ 3 ಸ್ಥಳದಲ್ಲಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಪೂರ್ವ ಕಾರ್ಯಸಾಧ್ಯತಾ ಅಧ್ಯಯನ ನಡೆಸಿತ್ತು. ಈ ಅಧ್ಯಯನ ವರದಿಯನ್ನು ಕೆಲವು ತಿಂಗಳು ರಾಜ್ಯ ಸರ್ಕಾರಕ್ಕೆ ಹಿಂದೆ ಕಳಿಸಿಕೊಡಲಾಗಿತ್ತು. ಈ ಬಳಿಕ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಕೇಂದ್ರದ ಲಿಖಿತ ಉತ್ತರವನ್ನು ಸಂಸದ PC ಮೋಹನ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.